ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಸಿಗುತ್ತಾ ಸರ್ ಅಂದಿದ್ದೇ ತಡ ಸಚಿವ ಸ್ಥಾನ ನಿರೀಕ್ಷೆಯಲ್ಲಿ ಇದ್ದೀನಿ, ಸಿಗದಿದ್ರೆ ಬೇಜಾರಿಲ್ಲ. ಸ್ಫೋಟಕ ಹೇಳಿಕೆ ಬಹಿರಂಗ ಮಾಡಿದ ಖಾನ್. ಹೌದು, ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೆ ಮಾಜಿ ಸಂಸದ ಡಿಕೆ ಸುರೇಶ್ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಭೇಟಿ ಆಗ್ತಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಜಮೀರ್ ಮತ್ತು ಸುರೇಶ್ ಅವರ ಭೇಟಿ ಮಹತ್ವವನ್ನು ಪಡ್ಕೊಂಡಿದೆ. ಆದರೆ ಈ ಭೇಟಿಯ ಹಿಂದೆ ಅನ್ಯ ಉದ್ದೇಶ ಇಲ್ಲ ಅಂತ ಜಮೀರ್ ಅಹಮದ್ ಖಾನ್ ಅವರು ಸ್ಪಷ್ಟಪಡಿಸಿದರು. ಡಿಕೆ ಸುರೇಶ್ ನನ್ನ ಸ್ನೇಹಿತರಾಗಿದ್ದಾರೆ, ಹಾಗಾಗಿ ಅವರನ್ನ ಪದೇ ಪದೇ ಭೇಟಿ ಆಗ್ತಿದ್ದೀನಿ ಅಂದರು. ನೋಡಿ, ಇವತ್ತು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ನನ್ನ ಅಭಿಮಾನಿಗಳು ಪ್ರತಿಭಟಿಸುವುದು ಸಹಜ, ಆದರೆ ತಾವು ಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಟ್ಟಿಲ್ಲ. ನಾನೆಲ್ಲೂ ಕೂಡ ಬಹಿರಂಗವಾಗಿ ಸಚಿವ ಸ್ಥಾನ ಕೊಡಿ ಅಂತ ಕೇಳಿಲ್ಲ. ಸಚಿವ ಸ್ಥಾನ ಸಿಗದೇ ಇದ್ರೆ ಯಾವುದೇ ಬೇಸರ ಇಲ್ಲ ಅಂತ ಹೇಳಿದರು. ಇನ್ನು ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಮೊದಲ ಹಂತದ ಸಂಪುಟ ರಚನೆಯಲ್ಲಿ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಇದ್ದೆ, ಸಿಗಲಿಲ್ಲ. ಎರಡನೇ ಹಂತದ ಸಂಪುಟ ರಚನೆಯಲ್ಲಿ ಕೂಡ ಸಿಗುವ ವಿಶ್ವಾಸ ಇದೆ. ನೋಡೋಣ, ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದಕ್ಕೆ ನಾನು ಬದ್ಧನಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಈಗಾಗಲೇ ಹೇಳಿದಾಗೆ ಏನು ನನ್ನ ಅಭಿಮಾನಿಗಳು ಪ್ರತಿಭಟನೆ ಮಾಡೋದು ಒಂದು ಕಡೆ ನನಗೂ ಕೂಡ ಇರುಸು ಮುರುಸನ ಉಂಟು ಮಾಡ್ತಾ ಇದೆ. ಆದರೆ ನಾನು ಮಂತ್ರಿ ಆಗಲೇಬೇಕು ಅಂತ ಅವರಿಗೆ ಆಸೆ ಇದೆ. ನಾನೆಲ್ಲೂ ಕೂಡ ಇದರ ಬಗ್ಗೆ ಬಹಿರಂಗವಾಗಿ ಸಚಿವ ಸ್ಥಾನ ಕೊಡಿ ಅಂತ ಕೇಳಿಲ್ಲ ಅಲ್ವಾ. ಸಚಿವ ಸ್ಥಾನ ಸಿಗದಿದ್ರೂ ಕೂಡ ಯಾವುದೇ ಬೇಸರ ಇಲ್ಲ. ತಮ್ಮನ್ನ ಹೈಕಮಾಂಡ್ ಆಪ್ತ ಅಂತ ಬಿಂಬಿಸ್ತಾ ಇರುವ ವಿಚಾರದ ಬಗ್ಗೆ ಕೇಳಿದಾಗ ನಾನು ಯಾವ ಹೈಕಮಾಂಡ್ಗೆ ಕ್ಲೋಸ್ ಇದ್ದೀನಿ, ಪಕ್ಷದ ಜವಾಬ್ದಾರಿ ಮೇರೆಗೆ ಕೇರಳ ಹಾಗೆ ತೆಲಂಗಾಣ ವಿಧಾನಸಭೆ ಚುನಾವಣೆಗಳಿಗೆ ಹೋಗಿ ಪಕ್ಷದ ಪರವಾಗಿ ಭರ್ಜರಿ ಪ್ರಚಾರವನ್ನ ಮಾಡಿದ್ದೀನಿ ಅಷ್ಟೇ, ಅದರಲ್ಲಿ ತಪ್ಪೇನಿದೆ. ಅಷ್ಟೇ ಅಲ್ಲದೆ ಡಿಕೆ ಶಿವಕುಮಾರ್ ಅವರನ್ನ ಅಥವಾ ಡಿಕೆ ಸುರೇಶ್ ಅವರನ್ನ ಯಾಕಷ್ಟು ಭೇಟಿ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ, ನಾವಿಬ್ರು ಹಳೆ ಸ್ನೇಹಿತರು, ರಾಜಕೀಯ ಚರ್ಚೆ ಇಲ್ಲ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವ ಬಗ್ಗೆಯೂ ಕೂಡ ಸ್ಪಷ್ಟೆಯನ್ನ ನೀಡ್ತಾ, ತಾವು ಸುರೇಶ್ ಅವರನ್ನ ಭೇಟಿ ಮಾಡೋದು ಹೊಸದೇನಲ್ಲ, ಇದು ಹಲವು ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ಸ್ನೇಹಪೂರ್ವಕ ಭೇಟಿ. ನಾವು ತಿಂಗಳಿಗೆ 4-5 ಬಾರಿ ಭೇಟಿ ಮಾಡ್ತೀವಿ. ಬೆಂಗಳೂರಿನಲ್ಲಿ ನಾನು ಕ್ವಾರ್ಟರ್ಸ್ನಲ್ಲಿದ್ದರೆ ಅವರು ಬರ್ತಾರೆ, ಅವರು ತಮ್ಮ ಮನೆಯಲ್ಲಿದ್ದರೆ ನಾನು ಹೋಗಿ ಭೇಟಿ ಮಾಡ್ತೀನಿ. ಅದರಲ್ಲೇನು ವಿಶೇಷ ಇಲ್ಲ ಅಲ್ವಾ ಅಂದರು. ಇನ್ನು ವಿಧಾನ ಪರಿಷತ್ ಚುನಾವಣೆ ನೋಡಿ, ನಿನ್ನೆ ನಡೆದಂತಹ CMLP ಮೀಟಿಂಗ್ಗೆ ಹೋಗಿದ್ದೆ. ನಮ್ಮ ಪಕ್ಷದ ಎಲ್ಲ 140 ಶಾಸಕರು ಒಟ್ಟಾಗಿದ್ದೀವಿ. ಪರಿಷತ್ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿಯ ಗೆಲುವಿಗೆ 28 ಶಾಸಕರ ಮತ ಬೇಕಾಗುತ್ತೆ. ನಮ್ಮಲ್ಲಿ ಸ್ಪಷ್ಟ ಬಹುಮತ ಇರೋದ್ರಿಂದ ಹೆಚ್ಚುವರಿ ಮತಗಳ ಅಗತ್ಯ ನಮಗಿಲ್ಲ. ಹೀಗಾಗಿ ಈ ಚುನಾವಣೆಗೆ ನಾವು JDS ಶಾಸಕರನ್ನ ಸಂಪರ್ಕಿಸ್ತಾ ಇದ್ದೀವಿ ಎನ್ನುವ ಸುದ್ದಿಯಲ್ಲಿ ಸತ್ಯಾಂಶ ಇಲ್ಲ. ಅವರ ಬೆಂಬಲ ನಮಗೆ ಬೇಕಾಗಿಲ್ಲ ಅಂತ ಕೂಡ ಹೇಳಿದರು. ಇನ್ನು ಈಗಾಗಲೇ ಹೇಳಿದಾಗೆ ಒಂದು ಕಡೆ ಏನು ಸೌಹಾರ್ದಯುತ ಭೇಟಿ ಇದು. ಸೊ ನಾವು ಎಲ್ಲರೂ ಕೂಡ ಸ್ನೇಹಿತರು, ತಿಂಗಳಿಗೆ 4-5 ಬಾರಿ ಭೇಟಿ ಆಗ್ತಾನೆ ಇರ್ತೀವಿ. ನಾನು ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿದ್ದಾಗ ಅವ್ರು ಬರ್ತಾರೆ, ನಾನು ಅವ್ರ ಮನೆಗೆ ಹೋಗ್ತೀನಿ. ಇದೊಂಥರ ಸ್ನೇಹಪೂರ್ವಕ ಭೇಟಿ ಆಗಿರುತ್ತೆ, ಅದರಲ್ಲಿ ಚರ್ಚೆ ಮಾಡುವಂಥ ಅಗತ್ಯತೆ ಇಲ್ಲ. ನಾವು ಗುಡ್ ಫ್ರೆಂಡ್ಸ್ ಅಂತ ಹೇಳಿದರು. ಇನ್ನು ಸಚಿವ ಸ್ಥಾನದ ಬಗ್ಗೆ ಏನು ಹೇಳಿದ್ರು ಅಂತ ನೋಡಬೇಕಾಗುತ್ತೆ. ಸಚಿವ ಸ್ಥಾನದ ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ನಮ್ಮದು ಹೈಕಮಾಂಡ್ ಪಕ್ಷ ಆಗಿದೆ, ಯಾರಿಗೆ ಮಂತ್ರಿ ಸ್ಥಾನ ನೀಡಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮೊದಲನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದೆ, ಬರಲಿಲ್ಲ. ಎರಡನೇ ಪಟ್ಟಿಯಲ್ಲಿ ಬರಬಹುದು ಅಂತ ನಿರೀಕ್ಷೆ ಇದೆ. ಒಂದು ವೇಳೆ ಸಿಗದಿದ್ರೆ ಗೊತ್ತಿಲ್ಲ, ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಸಚಿವ ಸ್ಥಾನ ವಿಚಾರವಾಗಿ ನಾನೆಲ್ಲೂ ಕೂಡ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಬಂದು ಕೇಳಿಲ್ಲ. ನಮ್ಮ ಅಭಿಮಾನಿಗಳು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಅಭಿಮಾನಿಗಳು ಅವರವರ ನಾಯಕರನ್ನ ಮಂತ್ರಿ ಮಾಡಿ ಅನ್ನೋದೆಲ್ಲ ಸಹಜ. ಖಂಡಿತವಾಗಿಯೂ ನನಗೆ ಬೇಸರ ಇಲ್ಲ. ಬೇಸರ ನನ್ನ ಮುಖದಲ್ಲಿ ಕಾಣಿಸ್ತಾ ಇದೆಯಾ? ನಾನು ಯಾವ ಹೈಕಮಾಂಡ್ಗೆ ಹತ್ತಿರನಾಗಿದ್ದೀನಿ? ಕೇರಳ ತೆಲಂಗಾಣದಲ್ಲೂ ಚುನಾವಣಾ ಪ್ರಚಾರ ಮಾಡಿದ್ದೀನಿ ಅಷ್ಟೇ. ಪರಿಷತ್ ಚುನಾವಣೆ ವಿಚಾರವಾಗಿ ಮಾತಾಡಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ. 140 ಜನ ಶಾಸಕರು ಕೂಡ ಒಗ್ಗಟ್ಟಾಗಿದ್ದೀವಿ. 28 ಜನ ಒಬ್ಬ ಅಭ್ಯರ್ಥಿಗೆ ಮತವನ್ನ ಹಾಕಿದ್ರು ಕೂಡ ಗೆಲ್ತೀವಿ. ನಮಗೆ ಹೆಚ್ಚುವರಿ ಮತ ಬೇಡ ಅಂತ ಹೇಳಿದ್ರು. ಇನ್ನು ಚುನಾವಣಾ ಸಂಬಂಧ JDS ಶಾಸಕರನ್ನ ಸಂಪರ್ಕ ಮಾಡಿರುವ ವಿಚಾರ ನಮಗೆ ಅಗತ್ಯ ಇಲ್ಲ. 28 ಜನ ವೋಟ್ ಹಾಕಿದ್ರು, ನಾವು ಗೆಲ್ತೀವಿ ಅಂತ ಜಮೀರ್ ಅವರು ಇದೇ ಸಂದರ್ಭದಲ್ಲಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ಸಚಿವ ಸ್ಥಾನದ ನಿರೀಕ್ಷೆ ಕುರಿತು ಪ್ರತಿಕ್ರಿಯೆ ಕೊಟ್ಟಂತಹ ಅವರು ಈಗಾಗಲೇ ಹೇಳ್ದಾಗೆ ಹೈಕಮಾಂಡ್ ಯಾವ ಡಿಸಿಷನ್ ತಗೊಂಡ್ರು ಕೂಡ ಓಕೆ, ನಾನಂತೂ ಇದೇ ಕೊಡಿ ಅದೇ ಕೊಡಿ ಅಂತ ಏನು ಕೇಳೋದಿಲ್ಲ. ಅವ್ರು ಕೊಟ್ಟರು ಸಂತೋಷ, ಕೊಡಲಿಲ್ಲ ಅಂದ್ರೂ ಸಂತೋಷ. ನಾನು ಯಾವುದಕ್ಕೂ ಕೂಡ ಬೇಸರವನ್ನು ಮಾಡ್ಕೊಳ್ಳೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ನಾನು ಒಂದು ಕಡೆ ಅಂದರೆ 50-50, ಅವ್ರು ಕೊಟ್ಟರು ಓಕೆ, ಕೊಡಲಿಲ್ಲ ಅಂದರೂ ಓಕೆ, ಸಚಿವ ಸ್ಥಾನ ಕೊಡಿ ಅಂತ ನಾನು ಯಾವ ಮಾಧ್ಯಮದ ಮುಂದೆ ಹೋಗಿ ಕೂಡ ಕೇಳ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಹಾಗಾದರೆ ಇದನ್ನು ಎಷ್ಟು ಸೀರಿಯಸ್ ಆಗಿ ಕಾಂಗ್ರೆಸ್ನ ಹೈಕಮಾಂಡ್ನವರು ತಗೊಳ್ತಾರೆ. ಜಮೀರ್ ಅಹಮದ್ ಖಾನ್ ಅವರಿಗೆ ನಿಜವಾಗ್ಲೂ ಕೂಡ ಸಚಿವ ಸ್ಥಾನವನ್ನು ಕೊಡ್ತಾರಾ, ಸೆಕೆಂಡ್ ಲಿಸ್ಟಲ್ಲಿ ಇಲ್ವಾ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.